ಸ್ನೇಹಿತರೆ ನಮಸ್ಕಾರ. SRK ಗಾಣದ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ. ಆ ಕಾರ್ಖಾನೆ ಹತ್ರ ಬಂದು ಭಾಳ ಅದ್ಭುತವಾದ ಹಿಂದಿನ ಎಪಿಸೋಡಲ್ಲಿ ತಿಳಿಸಿದ್ವಿ. ಈಗ ಮತ್ತೆ ಇನ್ನೊಂದು ಸತಿ ಬಂದು ಆ ಎಣ್ಣೆ ಬಗ್ಗೆ ಯಾವ ಥರ ತಯಾರು ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅಂತ ಒಂದು ಅದ್ಭುತವಾದ ಸಾಲುಗಳ ಮುಖಾಂತರ ಬಚ್ಚಿಟ್ಟ ಜ್ಞಾನ ಕೊಳೆಯಿತು, ಬಿಚ್ಚಿಟ್ಟ ಜ್ಞಾನ ಒಳೆಯಿತು ಅನ್ನೋ ಥರ. ಅಂದರೆ ನಮ್ಮ ಜ್ಞಾನವೊಂದು ಬರೀ ಒಳಗಡೆ ಇಟ್ಕೋಬಾರ್ದು, ಹೊರಗಡೆ ತೋರಿಸಿರೋ ಜನಗಳಿಗೆ ನಮ್ಮ ಜ್ಞಾನನ ತೋರಿಸಿದ್ರೆ ಅದು 4 ಜನಕ್ಕೆ ಒಳ್ಳೆಯದಾಗುತ್ತೆ. 4 ಜನಕ್ಕೂ ಅವರು ತಿಳಿಸ್ಕೊಡ್ತಾರೆ ಅದ್ಭುತವಾದ ವಿಚಾರ ಹೇಳಿದಾರಂತ. ಇಲ್ಲಿ ಕಡಲೆ ಬೀಜ ಮತ್ತು ಎಣ್ಣೆ ಯಾವ್ಯಾವ ಥರ ಆಗುತ್ತೆ, ನಮ್ಮ HG ಪಾಟೀಲ್ ಅವರು ಅವ್ರ ಜೊತೆಗಿದ್ದಾರೆ ಇಲ್ಲಿ. ಅವರು ಪೂರ್ತಿ ಇದ್ರ ಬಗ್ಗೆ ವಿವರ ತಿಳಿಸ್ಕೊಡ್ತಾರೆ. ಅವ್ರ ಮುಖಾಂತರ ಎಲ್ಲ ಮಾಹಿತಿಯನ್ನು ಕೊಡ್ತೀವಿ. ನೋಡಿ ಸ್ನೇಹಿತರೆ ನಮಸ್ಕಾರ. ನೋಡಿ ಕಡಲೆ ಬೀಜ, ಇದು ಕಡಲೆ ಬೀಜ ಈ ಒರಿಜಿನಲ್ ಎಣ್ಣೆ ಮಾಡ್ತಾರೆ ಇದರಲ್ಲಿ. ಈ ಪಾಟೀಲ್ ಅವರು ನಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಓಕೆ, ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನೀವಾಗಲಿಂದ SRK ನೋಡ್ತಾ ಇದ್ದೀರಿ. ಟೆಂಪಲ್ ಆಫ್ ಆಯಿಲ್ಸಲ್ಲಿ ಪ್ರೀಮಿಯಂ ಕ್ವಾಲಿಟಿ ಒಳ್ಳೆ ಕಡಲೆಕಾಯಿ ಬೀಜ ಡ್ರೈ ಆಗಿರುತ್ತಿರ್ತೀವಿ. ಜೊತೆಗೆ ನೋಡಿ ನಮ್ಮಲ್ಲಿರುವಂಥ ಹೆಣ್ಮಕ್ಳು ಅದನ್ನು ಮತ್ತೆ ಶುದ್ಧ ಏನಾದ್ರು ಸಣ್ಣ ಪುಟ್ಟ ಉಳುಕಿದ್ರೆ ತೆಗೆದಾಕ್ತೀವಿ. ಬೇರೆ ಕಡೆ ಹಂಗೆ ಸುರಿದು ಬಿಡ್ತಿರ್ತಾರೆ. ಯಾಕೆಂದರೆ ಇದು ಜನ ಹೊಟ್ಟೆಗೆ ಹೋಗೋದು, ಅಷ್ಟು ಶುದ್ಧವಾಗಿದ್ದಾಗ ಮಾತ್ರ ಅದಕ್ಕೊಂದು ಬೆಲೆ ಬರ್ತದೆ. ಹಾಗಾಗಿ ಪ್ರತಿಯೊಂದೂ ಚೆಕ್ ಮಾಡಿ ಮುಂದಿನ ಹಂತಕ್ಕೆ ಹೋಗ್ತದೆ. ಇಲ್ಲಾದ ನಂತರ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀವಿ ಒಳ್ಳೆಕಲ್ದು, ಬನ್ನಿ ಅಲ್ಲಿ ತೋರಿಸ್ತೀನಿ ಇವಾಗ. ಅಲ್ಲಿ ನೋಡಿ ಸ್ನೇಹಿತರೆ, ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದಾರೆ, ಕಡಲೆ ಬೀಜ ಕ್ಲೀನ್ ಮಾಡ್ತಾ ಇದ್ದಾರೆ. ಅಕ್ಕರೆ, ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? 3 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಇಲ್ಲೇ ಆರಾಮಾಗಿದ್ದೀರಾ? ಹಾಂ ಸರ್, ಆರೋಗ್ಯವಾಗಿದ್ದೀವಿ. ಚೆನ್ನಾಗಿದ್ದೀರಿ? ಹಾಂ, ಚೆನ್ನಾಗಿದ್ದೀವಿ. ಸರ್ಗಳು ಚೆನ್ನಾಗಿ ನೋಡ್ಕೊತಾರೆ, ಹಾಂ, ಏನೂ ಪ್ರಾಬ್ಲಮ್ ಮಾಡಲ್ಲ. ನಾವು ಏನು ಬೇಕೋ ಕೆಲಸ ಮಾಡ್ಕೊಂಡು ನಮ್ಮ ಕೈಲಾದಷ್ಟು ಮಾಡ್ಕೊಂಡು ಹೋಗ್ತೀವಿ ಸರ್. ನೀವು ಇದೇ ಎಣ್ಣೆನೇ ಊಟ ಮಾಡ್ತೀರಿ? ಹಾಂ ಸರ್, ಇದೆ ಸರ್. ಚೆನ್ನಾಗಿದ್ದೀರಿ? ಹಾಂ ಸರ್, ಎಲ್ಲರೂ ಚೆನ್ನಾಗಿದ್ದಾರೆ ಮನೇಲಿ? ಚೆನ್ನಾಗಿದ್ದಾರೆ. ಒಳ್ಳೇದಾಗಲಿ, ಇದೇ ಥರ ಕೆಲಸ ಮಾಡ್ಕೊಂಡಿರಿ. ಹಾಂ ಸರ್, ಸರಿ ಸರ್, ನಮಸ್ತೆ. ಸ್ನೇಹಿತರೆ, ಇದರ ವಿಶೇಷತೆ, ಈ ಗಾಣದ ವಿಶೇಷತೆ ಏನು ಅಂತಂದು ಚಂದ್ರಶೇಖರ್ ಪಾಟೀಲ್ ಅವರು ಹೇಳ್ತಾರೆ, HG ಪಾಟೀಲ್ ಅವರು ತಿಳಿಸ್ಕೊಡ್ತಾರೆ. ನೋಡಿ, ಇದರಲ್ಲಿ ಗಾಣ ಮಾಡ್ತಾರೆ ಎಣ್ಣೆ. ಹಂಗೆ ದೂರ ಮಾತಾಡಿ ಸರ್. ಸೊ ಇದು ಒರಳುಕಲ್ಲಿನ ಎತ್ತಿನ ಗಾಣ, ಇದು ಒರಳುಕಲ್ಲಿನ ಟೆಕ್ನಾಲಜಿ ಡ್ರಿವನ್ ಗಾಣ. ಈಗ ಏನು ಎತ್ತಿನ ಗಾಣ ನೋಡಿದ್ರಿ, ಸೇಮ್ ಅದಕ್ಕೇನು ಒರಳು ಹಾಕಿದ್ದೀವೋ ಅದೇ ಒರಳೆ ಇದರಲ್ಲೂ ಇರೋವಂಥದ್ದು. ಮೇಯ್ನ್ ಏನಂದರೆ ಇದು ಒರಳುಕಲ್ಲು ಸುತ್ತಬಾರ್ದು. ಇದು ಸುತ್ತಿದ್ರೇ ಮೈನಸ್ಸು, ಆವಾಗ ಈ ಥರ ಉಜ್ಜಿ ಹೀಟ್ ಆಗುತ್ತೆ. ಬಟ್ ಇಲ್ಲಿ ಸುತ್ತೋದಿಲ್ಲ. ಇದು ಕೈಯಲ್ಲಿ ಮನೆಯನ್ನೆಲ್ಲ ಅರಿತೀವಲ್ಲ ನಾವು, ಆ ಟೆಕ್ನಾಲಜಿ ಇದರಲ್ಲಿ ಯೂಸ್ ಮಾಡೋವಂಥದ್ದು. ಹಾಗಾಗಿ ಇದೊಂದು ವಿಶೇಷತೆ. ಈ ನಮ್ಮ ಕರ್ನಾಟಕದಲ್ಲಿರುವಂಥ ಒಂದೇ ಮಾಡೆಲ್ ಇದು. ಒರಳುಕಲ್ಲಿನ ಗಾಣ 3 ಇದೆ ನೋಡಿ, 1, 2, 3 ಇದೆ. ಜೊತೆಗೆ ಎತ್ತಿಂದು ಒರಳುಕಲ್ಲಿನ ಗಾಣ ಅದಕ್ಕೆ ಸಿಮಿಲರ್ ಆಗೇನೆ. ನೋಡಿ ಸ್ನೇಹಿತರೆ, 3 ಗಾಣ ಇದ್ದಾವೆ. ಇದು ಕರೆಂಟಲ್ಲಿ ಮಾಡಿರ್ತಕ್ಕಂಥ ಗಾಣ. ಇದು 3 ಇದೆ. ಹೊರಗಡೆ ಒಂದು ಎತ್ತಿಂದಿದೆ. ಎತ್ತಿಂದು ಹೋದ ಎಪಿಸೋಡ್ ತೋರಿಸಿದ್ವಿ. ಈ ಎಪಿಸೋಡಲ್ಲಿ ಇದನ್ನು ತೋರಿಸ್ತಾ ಇದ್ದೀವಿ. ಇದು ಮತ್ತೆ ಎಣ್ಣೆಯ ಬಗ್ಗೆ ವಿವರವಾಗಿ ನಮ್ಮ HG ಪಾಟೀಲ್ ಅವರು ಹೇಳ್ತಾರೆ. ಸ್ನೇಹಿತರೆ ನೋಡಿ, ಎಣ್ಣೆ ಎಲ್ಲ ತಯಾರು ಮಾಡಿರ್ತಕ್ಕಂಥ ಎಣ್ಣೆ, ಇದ್ರ ಬಗ್ಗೆ ನಮ್ಮ HG ಪಾಟೀಲ್ ಅವರು ಹೇಳ್ತಾರೆ. ತಿಳಿಸ್ಕೊಡಿ ಸರ್. ನಮಸ್ಕಾರ. ನೋಡಿ, ನಮ್ಮಲ್ಲಿ 8 ವೆರೈಟಿ ಎಣ್ಣೆ ಇದೆ. ಕಡಲೆಕಾಯಿ ಎಣ್ಣೆ ಇದು ಮೇಜರಾಗಿ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ಗೆ ಮತ್ತು ಬೆನ್ನೋವಿಗೆ, ಕ್ಯಾನ್ಸರ್ ಬರ್ದಂಗೆ ತಡೆಯುತ್ತೆ, ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಸೊ ಭಾಳಷ್ಟು ಮಲ್ಟಿ ಬೆನಿಫಿಷಿಯಲ್ ಇದೆ. ಬಡವರ ಬಾದಾಮಿ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಲ್ಲಿ ಕೊಬ್ಬರಿ ಎಣ್ಣೆ ಮೇಜರಾಗಿ ಆಯಿಲ್ ಪುಲ್ಲಿಂಗು ಎಲ್ಲದಕ್ಕೂ ಜಾಸ್ತಿ ಬಳಸ್ತಾರೆ. ಸುಮಾರು ಕಾಯಿಲೆಗಳಿಗೆ ರಾಮಬಾಣ. ಮತ್ತು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗ್ತಿದೆ. ಮತ್ತು ಇಮ್ಯುನಿಟಿ ಪವರ್ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ. ಡೆಂಟಲ್ ಇಶ್ಯೂಸ್ಗೆ ಒಳ್ಳೆಯದಾಗ್ತಿದೆ. ಗ್ಯಾಸ್ಟ್ರಿಕ್ ಬರ್ದಂಗೆ ತಡೀತಿದೆ. ಕ್ಯಾನ್ಸರ್ ಬರ್ದಂಗೆ ಅವಾಯ್ಡ್ ಮಾಡ್ತಾಯಿದೆ. ಅದಕ್ಕೋಸ್ಕರ ಇದನ್ನು ನಾವೇನು ಮಾಡ್ತೀವಿ, ಕಲ್ಪವೃಕ್ಷ ಅಂತ ಕರೆಯೋದು. ಅದೇ ರೀತಿ ಇದು ನಮ್ಮದು ಕರಿ ಎಳ್ಳು. ಇದು ಮಸ್ಟರ್ಡ್ ಆಯಿಲು ಬೆನ್ನೋವಿಗೆ, ಕಾಲು ನೋವುಗಳಿಗೆ, ಜಾಯಿಂಟ್ ಪೇನ್ಸ್ಗೆ ಒಳ್ಳೆಯದು. ಉಸಿರಾಟದ ಸಮಸ್ಯೆ ತೊಂದರೆ ಯಾರಿಗಾರಿದ್ರೆ, ವೀಸಿಂಗ್ ಪ್ರಾಬ್ಲಮ್ಮು ಅಂಥವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹೆಣ್ಮಕ್ಳು ಸುಮಾರು ಹೆಲ್ತ್ ಇಶ್ಯೂಸ್ಗೆ. ಮತ್ತು ಕರಿ ಎಳ್ಳು ಬಂದ್ಬಿಟ್ಟು ನಿಮಗೆ ಜಾಯಿಂಟ್ ಪೇನ್ಗಳಿಗೆ ಮತ್ತು ದೇವರಿಗೆ ಶ್ರೇಷ್ಠ. ಅದು ಎಳ್ಳು ಬಂದ್ಬಿಟ್ಟು ಎಣ್ಣೆಗಳ ರಾಣಿ ಅದು. ಮತ್ತು ಹುಚ್ಚೆಳ್ಳು ಹಣ್ಣು ಬಂದ್ಬಿಟ್ಟು ಹೆಣ್ಮಕ್ಳಿಗೆ ದೊಡ್ಡವರಾದಾಗ ಅಥವಾ ಬಾಣಂತಿಯರಿಗೆ ಸೊಂಟ ಗಟ್ಟಿ ಆಗೋದಕ್ಕೆ ತುಪ್ಪದ ಥರ ಅದನ್ನು ಎಲ್ಲದಕ್ಕೂ ಬಳಸುವಂಥದ್ದು. ಮತ್ತು ಸೂರ್ಯಕಾಂತಿ ಇದೆ, ಮತ್ತು ಕುಸುಬೆ ಇದೆ. ಸೊ ಕುಸುಬೆ ಬಂದ್ಬಿಟ್ಟು ವಾತ, ಪಿತ್ತ, ಕಫ 3 ಥರ ಇರೋರ್ಗು ಸಹಾಯ ಆಗುತ್ತೆ ನಮ್ಮ ಕುಸುಬೆ ಎಣ್ಣೆ. ಮತ್ತು ಸೂರ್ಯಕಾಂತಿ ಎಣ್ಣೆ ಅದು ಇದೆ. ವಿಟಮಿನ್ E ಜಾಸ್ತಿ ಇದೆ ಅದು. ಮತ್ತು ಇವನ್ನೆಲ್ಲ ನಾವು ನೋಡಿ ಈ ಥರ ಟಿನ್ಗಳಲ್ಲಿ ಹಾಕ್ಕೊಡ್ತೀವಿ. ಗ್ಲಾಸ್ ಬಾಟ್ಲಲ್ಲೇ ಕೊಡೋದು, ಪ್ಲಾಸ್ಟಿಕಲ್ಲಿ ಹಾಕ್ಕೊಡೋಲ್ಲ. ಎಲ್ಲ ಗ್ಲಾಸ್ ಬಾಟ್ಲ್ ಇರುತ್ತೆ. ಇದು ಬಿಟ್ಟರೆ ಈ ಥರ ಅರ್ಧ ಲೀಟ್ರು 1 ಲೀಟ್ರದ್ದು ಟಿನ್ ಇರುತ್ತೆ. ಅಬ್ರಾಡ್ಗೆಲ್ಲ ಇದನ್ನೆಲ್ಲ ತೊಗೊಂಡು ಹೋಗ್ತಾರೆ. ಇದು ಬಿಟ್ಟರೆ ನಮ್ಮಲ್ಲಿ ಇದು ಕಸ್ಟಮರ್ಗೆ ನೋಡಿ ಇಲ್ಲಿದೆಯಲ್ಲ, ಇದು 304 ಫುಡ್ ಗ್ರೇಡ್ ಸ್ಟೀಲ್ನ ನಾವು ಬಳಸ್ತೀವಿ. ಲೂಸಲ್ಲಿ ತೊಗೊಂಡೋಗಿ ಅವ್ರಿಗೆ ಎಷ್ಟು ಲೀಟ್ರ್ ಬೇಕಂತಾರೋ ಅಷ್ಟು ಲೀಟ್ರನ್ನ ತೊಗೊಂಡೋಗಿ ಕೊಡ್ತೀವಿ. 3 ಲೀಟ್ರು, 5 ಲೀಟ್ರು, 10 ಲೀಟ್ರು. ಅದು ಬಿಟ್ಟರೆ ನೋಡಿ ಈ ಥರ ಟಿನ್ಸ್ ಇದೆ. ಔಟ್ ಆಫ್ ಸ್ಟೇಷನ್ಗೆಲ್ಲ ಅದಕ್ಕೂ
ನಮ್ಮದು ಕೆಳಗಡೆ ಇದೆಯಲ್ಲ ಸರ್, ಇಲ್ಲಿ ಈ ಥರ 5 ಲೀಟ್ರು 10 ಲೀಟ್ರು 15 ಲೀಟ್ರು ಅಲ್ಲಿಟ್ಟಿದೆ ನೋಡಿ, 15 ಲೀಟ್ರು ಈ ಥರ ಎಲ್ಲ ಟಿನ್ಸ್ ಬರುತ್ತೆ. ಅದನ್ನೆಲ್ಲ ಔಟ್ ಆಫ್ ಸ್ಟೇಷನ್ಗೂ ನಾವು ಕಳಿಸ್ತಿದ್ದೀವಿ. ಸೊ ನಮ್ಮ ಎಣ್ಣೆ ಅಮೃತದ ಥರ ಕೆಲಸ ಮಾಡ್ತಾಯಿದೆ. ಅವ್ರಿಗೆ ಏನೋ ಹಾಸ್ಪಿಟ್ಲಿಗೆ ಹೋಗ್ದಂಗೆ ತಡೀತಿದೆ. ಸೊ ನಮ್ಮಲ್ಲಿ ಎಲ್ಲರೂ ನಾವು ಹೇಳೋದೇನು ಅಂತಂದರೆ, ನಮ್ಮ ಎಣ್ಣೆ ಬಳಸೋಕ್ಕಿಂತ ಮೊದಲು ಮೆಡಿಕಲ್ ಚೆಕ್ ಮಾಡಿ, 6 ತಿಂಗಳಾದಮೇಲೆ ನಿಮ್ಮ ಮೆಡಿಕಲ್ ಚೆಕ್ ಮಾಡಿಸ್ಕೊಂಡ್ರೆ ನಿಮಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗಿರೋದು ನಿಮ್ಮ ಅನುಭವಕ್ಕೆ ಬರುತ್ತೆ. ಎಷ್ಟೋ ಜನ ಈ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಭಯ ಇದೆ. ಖಂಡಿತ ನಾವು ನಿಮಗೆ 6 ಮಂತ್ಸ್ ಚಾಲೆಂಜ್ ತೊಗೊಳ್ಳಿ, ನಮ್ಮಲ್ಲಿ ನಾವು ನಿಮ್ಗೆ ಅಷ್ಟು ಗ್ಯಾರಂಟಿ ಕೊಡ್ತೀವಿ. 6 ತಿಂಗಳ ನಂತರ ನಿಮ್ಮ ಬಾಡಿ ಹೆಲ್ತ್ ಚೆಕ್ ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ, ಸುಮಾರು ಹೆಲ್ತ್ ಇಶ್ಯೂಸ್ ಎಲ್ಲ ಕಡಿಮೆ ಆಗಿರುತ್ತೆ. ಇದು ನಾವು ನಮ್ಮ ಕಡೆಯಿಂದ ಗ್ಯಾರಂಟಿ ಕೊಡ್ತೀವಿ ನಿಮಗೆ. ಓಕೆ ಸ್ನೇಹಿತರೆ, ಎಲ್ಲರಿಗೂ ನೋಡಿ ಇಷ್ಟೊತ್ತನ ನೋಡಿದಿರಿ. ನಮ್ಮ ಎಸ್ ಜಿ ಪಾಟೀಲ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಈ ಅದ್ಭುತವಾದ ಆರೋಗ್ಯಕರವಾದ ಎಣ್ಣೆನ ಬಳಸಿದರೆ ನಮಗೆ ಯಾವುದೋ ಕಾಯಿಲೆ ಕಸಲೆ ಬರೋದಿಲ್ಲ, ಒಳ್ಳೆಯದಾಗುತ್ತೆ. ಎಲ್ಲರೂ ಕೇಳ್ತಾರಪ್ಪ ಇಷ್ಟೊತ್ತನ ಮಾತಾಡಿದ್ರು ಎಲ್ಲಿದೆ ಅಂತಂದು ಹೇಳಿಲ್ಲ ಅಂತ. ಇದು ಭಾಳ ಹತ್ರ ಇದೆ, ಏನು ಭಯಂಕರ, ಏನು ಡೆಲ್ಲಿಗಿಲ್ಲಿ ಹುಡುಕೊಂಡು ಹೋಗಂಗಿಲ್ಲ. ಕರ್ನಾಟಕದಲ್ಲೇ ಕೆಂಗೇರಿ ಹತ್ರ ಮುಂದೆಗಡೆ ಬಂದರೆ ಕೊಂಬಘಟ್ಟ ಅಂತ ಇದೆ. ಆ ಕೊಂಬಘಟ್ಟದಿಂದ ಒಂದು 2 ಕಿಲೋಮೀಟ್ರ್ ಒಳಗಡೆ ಬಂದರೆ ನಿಮಗೆ ಎಲ್ಲ ಸಿಗುತ್ತೆ. ಬನ್ನಿ, ಇದ್ರ ಬಗ್ಗೆ ಇವ್ರ ನಂಬರ್ ಕೂಡ ಹಾಕ್ತೀವಿ. ಫೋನ್ ಮಾಡ್ಕೊಂಡು ಯಾವಾಗ ಬೇಕಾದರೂ ಎನಿ ಟೈಮ್ 365 ದಿನನೂ ಬಂದು ತಗೊಂಡು ಹೋಗ್ಬೋದು. ಆ ಥರ ಅದ್ಭುತವಾದ ನಿಮಗೆ ಎಣ್ಣೆ ಸಿಗುತ್ತೆ. ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ ಒಳ್ಳೆ ಆರೋಗ್ಯಕ್ಕೆ ಸಿಗುತ್ತೆ. ಬನ್ನಿ ತಗೊಂಡೋಗಿ, ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ನಿಮ್ಮ ಆರೋಗ್ಯ ಕಾಪಾಡಿದಾರಲ್ಲ, ನೀವು ಚೆನ್ನಾಗಿದ್ಮೇಲೆ ನಿಮ್ಮ ಸ್ನೇಹಿತರು ಚೆನ್ನಾಗಿರಬೇಕು, ನಿಮ್ಮ ಸಂಬಂಧಿಕರು ಚೆನ್ನಾಗಿರ್ಬೇಕಲ್ವಾ. ದಯವಿಟ್ಟು ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಇದೇ ಥರ ಸುದ್ದಿಗಳನ್ನು ಕೊಡ್ತಾ ಇರ್ತೀವಿ. ಇದೇ ಥರ ನಮ್ಮನ್ನು ಫಾಲೋ ಮಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶುರು ಮಾಡೋಣ ಸರ್. ಸೊ ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಜನತೆಗೆ ಭಾಳ ಸಂತೋಷದ ವಿಚಾರ. ಯಾಕೆಂದರೆ ನಾವು ಒಂದು ಫೇಸ್ಬುಕ್ಕಲ್ಲಿ ನರಸಿಂಹಮೂರ್ತಿ ಅವರು ಸುಮಾರು ಜಾಗಗಳಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಮಹತ್ವ ತಿಳಿಸ್ತಾಯಿದ್ರು. ಒಂದು ಮೆಸೇಜ್ ಹಾಕಿ ಬನ್ನಿ ಅಂದ ತಕ್ಷಣ ಒಳ್ಳೆ ಮನಸ್ಸಿನಿಂದ ಬಂದರು. ಜೊತೆಗೆ ನಾಗರಾಜ್ ಕೊಟ್ಟೂರು ಅವರು ಎಲ್ಲ ಕ್ರಾಂತಿಕಾರಕಿಗಳು. ಸೊ ಅವರು ಭ್ರಷ್ಟರ ಬೇಟೆ ಆಡ್ತಿರ್ತಾರೆ ನಮ್ಮ ನಾಗರಾಜ್ ಮೂರ್ತಿಯವರು. ಸೊ ಇಂಥ ಒಂದು ಪುಣ್ಯದ ಕೆಲಸಕ್ಕೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇದು ಕರ್ನಾಟಕದ ಜನಕ್ಕೆ ಮುಟ್ಟಿಸ್ಬೇಕು, ಒಳ್ಳೇದಿಲ್ಲಿ ಸಿಗ್ತಿದೆ ತಿಳಿಸ್ಬೇಕು ಅನ್ನೋ ಒಳ್ಳೆಯ ಮನಸ್ಸಿನಿಂದ ಅವರ ಭಾಳಷ್ಟು ಕೆಲಸದ ಒತ್ತಡದ ನಡುವೆ ಬಿಡು ಮಾಡ್ಕೊಂಬಂದು ಕರ್ನಾಟಕ ಜನಕ್ಕೆ ಒಳ್ಳೆಯದು ಆರೋಗ್ಯ ಕೊಡಬೇಕು ಅಂತ ಬಂದಿದ್ದಾರೆ. ಸೊ ಹಾಗಾಗಿ ಅವರಿಗೆ ನಮ್ಮ SRK ಟೆಂಪಲ್ ಆಫ್ ಆಯಿಲ್ಸ್ ವರ್ಳುಕಲ್ಲಿನ ಎತ್ತಿನಗಾಣ ಬೆಂಗಳೂರು ನಮ್ಮ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ನಿಮಗೆ ಭಗವಂತ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ. ಇಂಥ ಸಮಾಜ ಸೇವೆ ಮಾಡ್ತಿರೋರನ್ನ ಗುರುತಿಸ್ತಿದ್ದೀರಿ. ಒಳ್ಳೆ ಕೆಲಸ ಮಾಡೋರು ನಮ್ಮ ಹಂಬಲಕ್ಕೆ ನಿಮ್ಮ ಬೆಂಬಲ ಸಿಗ್ತಾ ಇದೆ. ಸೊ ಇದು ಒಳ್ಳೆಯದರ ಗೆಲುವು, ನ್ಯಾಯದ ಗೆಲುವು, ಧರ್ಮದ ಗೆಲುವು. ಸೊ ಹಾಗಾಗಿ ನಿಮಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ನಮ್ಮ SRK ಸಂಸ್ಥೆ ವತಿಯಿಂದ ಧನ್ಯವಾದಗಳು. ನಿಮ್ಮ ಕಾರ್ಖಾನೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾವು ನಮ್ಮ ನರಸಿಂಹಮೂರ್ತಿ ಅವರ ತಂಡದ ಜೊತೆಗೆ ನಿಮಗೆ ಹಾರೈಸ್ತಾ ಇದ್ದೀವಿ. ನಮಸ್ಕಾರ, ಒಳ್ಳೆಯದಾಗಲಿ.